ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ವರೂರಿನ ಜೈನ ಮುನಿ ಗುಣಧರ ನಂದಿ ಮಹಾರಾಜ ಆಗ್ರಹವನ್ನು ಮಾಡಿದ್ದಾರೆ. ಎಸ್ಐಟಿ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರ್ತಾ ಇದೆ. ಆರೋಪದಲ್ಲಿ ಹುರುಳಿಲ್ಲ ಅಂತ ತನಿಖೆಯಿಂದ ಬಯಲಾಗಿದೆ. ಹೀಗಾಗಿ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳ ವಿಚಾರಪಟ್ಟ ಸಂಬಂಧಿತ ಎಸ್ಐಟಿ ರಚನೆ ಮಾಡಿದ್ರು ಬಹಳ ಒಳ್ಳೆ ತುಂಬಾ ಸಂತೋಷದಾಯಕ ಐತಿ. ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ. ಅದರಿಂದ ನಮಗೆ ತುಂಬಾ ಸಂತೋಷ ಇದೆ. ಆದರೆ ಒಂದು ಅಸಂತೋಷ ಇದೆ. ಏನು ಅಸಂತೋಷ ಅಂದ್ರೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು, ಇನ್ನೂ ಆಗ್ತಾ ಇಲ್ಲ. ಅತ ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಬೇಗನೆ ಯಾರು ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ. ಯಾಕಂದ್ರೆ ಒಂದು ಆತಂಕವಾದಿ ಕಡೆ ಒಂದು ಆತಂಕವಾದಿ 300 ಮರ್ಡರ್ ಮಾಡೋದು ಸಾಧ್ಯ ಇಲ್ಲ. ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ 300. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ವರೂರಿನ ಜೈನ ಮುನಿ ಗುಣಧರ ನಂದಿ ಮಹಾರಾಜ ಆಗ್ರಹವನ್ನು ಮಾಡಿದ್ದಾರೆ. ಎಸ್ಐಟಿ ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರ್ತಾ ಇದೆ. ಆರೋಪದಲ್ಲಿ ಹುರುಳಿಲ್ಲ ಅಂತ ತನಿಖೆಯಿಂದ ಬಯಲಾಗಿದೆ. ಹೀಗಾಗಿ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳ ವಿಚಾರಪಟ್ಟ ಸಂಬಂಧಿತ ಎಸ್ಐಟಿ ರಚನೆ ಮಾಡಿದ್ರು ಬಹಳ ಒಳ್ಳೆ ತುಂಬಾ ಸಂತೋಷದಾಯಕ ಐತಿ. ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ. ಅದರಿಂದ ನಮಗೆ ತುಂಬಾ ಸಂತೋಷ ಇದೆ. ಆದರೆ ಒಂದು ಅಸಂತೋಷ ಇದೆ. ಏನು ಅಸಂತೋಷ ಅಂದ್ರೆ ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು, ಇನ್ನೂ ಆಗ್ತಾ ಇಲ್ಲ. ಅತ ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಬೇಗನೆ ಯಾರು ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ. ಯಾಕಂದ್ರೆ ಒಂದು ಆತಂಕವಾದಿ ಕಡೆ ಒಂದು ಆತಂಕವಾದಿ 300 ಮರ್ಡರ್ ಮಾಡೋದು ಸಾಧ್ಯ ಇಲ್ಲ. ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ 300. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.